ನಮಸ್ಕಾರ, ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ಎಲ್ಲ ವೀಕ್ಷಕರಿಗೆ ನಮಸ್ಕಾರ. ವಿಕೆ ಡಿಜಿಟಲ್ ನ್ಯೂಸ್ಗೆ ಸ್ವಾಗತ. ನಾನು ಸಂಧ್ಯಾ. ಮಲ್ಲೇಶ್ವರದ ಅಂಗಡಿ ವ್ಯಾಪಾರಸ್ಥರು ಹೇಳುವಂತೆ ಸುಪ್ರೀಂ ಕೋರ್ಟ್ ಆದೇಶದಂತೆ ಎಲ್ಲವೂ ಈಗ ಸರಿಯಾಗಿ ನಡೆಯುತ್ತಲೇ ಬಂದಿದೆ. ನಾವು 10 ವರ್ಷಗಳ ಹಿಂದೆ ನೋಡಿದ ಮಲ್ಲೇಶ್ವರ ಇವತ್ತು ಈ ದೃಶ್ಯಾವಳಿಗಳನ್ನು ಮೆಲುಕು ಹಾಕುವಂತಾಗಿದೆ ಮತ್ತು ಫುಟ್ಪಾತ್ ವ್ಯಾಪಾರಿಗಳಿಂದ ಆಗುತ್ತಿದ್ದ ನೋವನ್ನು ಹಂಚಿಕೊಂಡಿದ್ದಾರೆ. ವಿಕೆ ನ್ಯೂಸ್ ಡಿಜಿಟಲ್ ತಂಡದೊಂದಿಗೆ ಮಲ್ಲೇಶ್ವರ ಅಂಗಡಿ ವ್ಯಾಪಾರಸ್ಥರು ಹಂಚಿಕೊಂಡ ದೃಶ್ಯಗಳನ್ನು ನೋಡೋಣ ಬನ್ನಿ. ಒಂದು ಸುಪ್ರೀಂ ಕೋರ್ಟ್ ಇಂದ ಆರ್ಡರ್ ಬಂದಿದೆ, ಅದು ಒಳ್ಳೆ ಕೆಲಸ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಅಂದ್ರೆ ನೀವು ಎಷ್ಟು ವರ್ಷದಿಂದ ಇದ್ದೀರಾ, ನಿಮ್ಮ ಅಭಿಪ್ರಾಯ ತಿಳಿಸಿ. ನಾನು 50 ವರ್ಷದಿಂದ ಇದ್ದೀನಿ. ಇಷ್ಟು ವರ್ಷದಿಂದ ಇಲ್ದಿರೋ ಪ್ರಾಬ್ಲಮ್ ಈಗ ಒಂದು 10 ವರ್ಷದಿಂದ ಜಾಸ್ತಿ ಆಗಿತ್ತು. ಏಕೆಂದ್ರೆ ಮಲ್ಲೇಶ್ವರಂ ಅವ್ರು ಓಡಾಡೋದಕ್ಕಲ್ಲ, ನಡೆಯೋದಕ್ಕೂ ಆಗ್ತಿರ್ಲಿಲ್ಲ. ವಯಸ್ಸಾದವ್ರು ತುಂಬಾನೇ ಪ್ರಾಬ್ಲಮ್ ಆಗ್ತಿತ್ತು. ಈಗ ಎಲ್ಲರೂ ಆರಾಮಾಗಿದ್ದಾರೆ, ಪ್ರಾಬ್ಲಮ್ಗಳು ಕಮ್ಮಿ ಆಗಿದೆ. ಆರಾಮ್ ಯಾರು? ಅಂಗಡಿಯವರ? ಅಂಗಡಿಯವರು ಜನಗಳು ಆರಾಮ. ಸಾರ್ವಜನಿಕರಿಗೆ ಎಲ್ಲ ಫುಟ್ಪಾತ್ ವೆಂಡರ್ದು ಗಾಡಿಗಳಿದೆ. ಗಾಡಿಗಳು ನಿಲ್ಸಿದ್ರೆ ಅಂಗಡಿಗೆ ಬರೋ ಕಸ್ಟಮರ್ಗಳಿಗೆ ಯಾರಿಗೂ ಪಾರ್ಕಿಂಗ್ ಸಿಕ್ಕಲ್ಲ ಒಂದು. ಆಮೇಲೆ ರೋಡ್ ನೋಡಿ ಇವಾಗ ಎಷ್ಟು ನೀಟಾಗಿದೆ ಅಂದ್ರೆ, ಫುಟ್ಪಾತ್ ಪಕ್ಕದಲ್ಲಿ ಎಲ್ಲಾ ವೆಂಡರು ಅದನ್ನು ತೆಗೆದು ಅಲ್ಲೇ ಹಾಕ್ತಿದ್ರು. ಈವನ್ ಔಟ್ ಸೈಡ್ ಇಂದ ಬರೋರೇ ಜಾಸ್ತಿ ಮಲ್ಲೇಶ್ವರದಲ್ಲಿ ಫುಟ್ಪಾತ್ ವೆಂಡರ್ಗಳು. ಇಲ್ಲಿರೋರು ಕಮ್ಮಿ, ಎಲ್ಲ ಊರುಗಳಿಂದ ಬಂದು ಮಲ್ಲೇಶ್ವರಮಲ್ಲಿ ಸೆಟ್ಲ್ ಆಗಿದ್ರು. ಆಮೇಲೆ ತುಂಬಾ ಗಲಾಟೆ, ಸ್ವಲ್ಪ ಕಾಲ್ ಟಚ್ ಆದ್ರೆ, ವಯಸ್ಸಾದವರು ಟಚ್ ಆದ್ರೆ ಸಾಕು ಬಾಯಿಗೆ ಬಂದಂಗೆ ಬೈತಾರೆ. ಅವ್ರಿಗೆ ನನ್ನ ಪ್ರಕಾರ ಪೊಲೀಸರು ಅವ್ರಿಗೆ ಸಪೋರ್ಟ್. ಯಾಕೆಂದ್ರೆ ಫುಟ್ಪಾತ್ ಕವರ್ ಮಾಡಿದ್ದಾರೆ, ಯಾರು ಅವ್ರಿಗೆ ಇದನ್ನ ಮಾಡೋರೇ ಇಲ್ಲ, ಅಪೋಸ್ ಮಾಡೋರೇ ಇಲ್ಲ. ತುಂಬಾ ಒಳ್ಳೆ ಕೆಲಸ ಮಾಡಿ. ಪೊಲೀಸ್ ಅವ್ರಿಗೆ ಯಾರಿಗೆ ಸಪೋರ್ಟ್ ಮಾಡ್ತಾ ಇದ್ದಾರೆ? ಫುಟ್ಪಾತ್ ಅವ್ರಿಗೆ. ಪೊಲೀಸರು ಕುಮ್ಮಕ್ಕು ಕೊಡ್ತೀರ ಹೇಳ್ತೀರಾ? ಖಂಡಿತ ಹೇಳ್ತೀನಿ. ಯಾಕೆಂದ್ರೆ ಅವ್ರು ಇರೋದೇ ಫುಟ್ಪಾತ್ ಕ್ಲಿಯರ್ ಮಾಡಕ್ಕೆ. ಅಂತ ಫುಡ್ ಕವರ್ ಮಾಡಿದ್ರು ಯಾರು ಆನ್ಸರೇ ಮಾಡೋದಿಲ್ಲ. 8 ಕ್ರಾಸ್ ಅಲ್ಲಂತೂ ಫುಟ್ಪಾತ್ ಫುಲ್ ಬಂದು ಆಚೆ ಅರ್ಧ ರೋಡ್ಗೆ ಹಾಕೊಂಡಿದ್ದಾರೆ. ವೆಹಿಕಲ್ಸ್ ಜಾಸ್ತಿ, ಅದನ್ನ ಯಾರು ಕೇಳೋರೇ ಇಲ್ಲ. ನೀವು ಯಾವುದೇ ಪೊಲೀಸ್ ಕೊಡ್ರಿ, ಯಾರಿಗೆ ಹೇಳಿ ಹೇಳ್ಕೊ ಹೋಗುವಂತಾರೆ. ಅಂದ್ರೆ ಅವ್ರಿಗೆ ಇನ್ನು ಎಷ್ಟು ಧೈರ್ಯ ಅಂದ್ರೆ ಯಾರಿಗೂ ಕೇರ್ ಮಾಡಲ್ಲ ಅವ್ರು. ಅಂದ್ರೆ ಪೊಲೀಸರು ಮಂತ್ರಿ ಆ ತರ ಹೋಗ್ತಾ ಇತ್ತು ಅಲ್ಲ, ಅದು ಸೆಕೆಂಡ್ರಿ, ಅವ್ರದ್ದು ಇರ್ತದೆ, ಅದು ಬೇರೆ. ನಾನು ಅದನ್ನ ಹೇಳಲ್ಲ. ರೋಡ್ ಬಿಟ್ಟು ಫುಟ್ಪಾತ್ ಬಿಟ್ಟು ಅರ್ಧ ರೋಡ್ ಹಾಕೊಂಡ್ರು ಅವ್ರಿಗೆ ಏನ್ ಆಕ್ಷನ್ ತಗೊಳ್ಳಿಲ್ಲ ಅಂದ್ರೆ ಅದು ನೀವೇ ಅರ್ಥ ಮಾಡ್ಕೊಳ್ಳಿ. ಅದನ್ನ ನಾವೇನ್ ಬಾಯ್ ಬಿಟ್ಟು ಹೇಳೋಂಥದ್ದೇನಲ್ಲ. ಅದು ತುಂಬಾ ವರ್ಷದಿಂದ ನಡೀತಾ ಇತ್ತು. ತುಂಬಾ ವರ್ಷದಿಂದ ಅಲ್ಲ, ಈಗ 8 ರಿಂದ 10 ವರ್ಷದಲ್ಲಿ ಇವಾಗ ಜಾಸ್ತಿ ಆಗಿತ್ತು. 1:10 ಅನ್ಬೋದು. ಅಷ್ಟು ಪಬ್ಲಿಕ್ ತೊಂದರೆ ಆಗ್ತಿತ್ತು. 8 ಕ್ರಾಸಲ್ಲಂತೂ ವೆಹಿಕಲ್ಸ್ ಓಡಾಡೋದಕ್ಕೂ ತೊಂದರೆ ಆಗ್ತಿತ್ತು. ಇನ್ನ ಸುಮಾರು ಕಡೆ ರೋಡ್ ಕಾರ್ನರ್ಗಳಲ್ಲೆಲ್ಲ ಗಾಡಿಗಳು ಹಾಕೊಂಡು ಇನ್ನ ತೊಂದರೆ ಆಗ್ತಿದೆ. ಅದನ್ನ ಇನ್ನ ಕ್ಲೀನ್ ಆಗಿ ಎತ್ತಿಸ್ಬೇಕು ಅಂತ. ಮತ್ತೆ ನಾನ್ ಕನ್ನಡಿಗ ಜಾಸ್ತಿ ಇದ್ರು ಅಂತ ಹೇಳ್ತಾರೆ, ನಿಜನಾ? 100%. ಮಲ್ಲೇಶ್ವರಂ ಪೀಸ್ ಆಫ್ ಮೈಂಡ್, ಒಳ್ಳೆ ಬಿಸ್ನೆಸ್ ಏರಿಯಾ. ಹಾಗಾಗಿ ಎಲ್ಲ ಏರಿಯಾವರು, ಎಲ್ಲ ಊರುಗಳವರು ಬಂದು ಮಲ್ಲೇಶ್ವರಂ ಅಲ್ಲಿ ಹಾಕಿ ಮಲ್ಲೇಶ್ವರಂನ ಗೊಬ್ಬೆ ಬಿಸ್ಬಿಟ್ಟಿದ್ರು. ಗೊಬ್ಬೆ ಬಿಸ್ಬಿಟ್ಟಿದ್ರು. ಯಾಕೆಂದ್ರೆ ರೋಡಲ್ಲಿ ನೋಡಿ ಒಂದೊಂದು ಅಂಗಡಿ ಮುಂದೆ ಕಸ. ಈಗ ಎಷ್ಟು ನೀಟಾಗಿದೆ ಅಂದ್ರೆ ಯಾರು ಹಾಕೋದಿಲ್ಲ. ಅಂದ್ರೆ ನಿಮ್ಮ ಅಂಗಡಿಗೂ ಸರಿ ಸಮವಾಗಿ ಒಳಗಡೆ ಬರ್ತಾರೆ, ನಿಮ್ಗೂ ವ್ಯಾಪಾರ ಆಗ್ತಿದೆ. ಈಗ ಪೀಸ್ ಆಫ್ ಮೈಂಡ್ ಇದೆ, ತೊಂದರೆ ಇದೆ, ನಡೀತಾ ಇದೆ. ಯಾವ ಅಂಗಡಿ ಮುಂದೆ ಯಾವ ಐಟಮ್ ಹಾಕೊಂಡು ಅದೇ ಐಟಮ್ ಅವ್ರ ಅಂಗಡಿ ಮುಂದೆ ಹಾಕೊಂಡು ಅವ್ರ ಅಂಗಡಿಗೆ ಚಾಲೆಂಜ್ ಮಾಡೋದು. ಅವರು ಲಕ್ಷಾಂತರ ರೂಪಾಯಿ ಬಂಡವಾಳ ಹಾಕಿ, GST ಕಟ್ಟಿ, ಬಿಲ್ಡಿಂಗ್ ಟ್ಯಾಕ್ಸ್ ಕಟ್ಟಿ, ವರ್ಕರ್ಸ್ ದಿತ್ ಕಟ್ಟಿ ಎಲ್ಲ ಅವರು ಇವ್ರು ಏನು ಇಲ್ಲದ ರೋಡಲ್ಲಿ 1:10 ಬಿಸ್ನೆಸ್ ಮಾಡೋರು. ಕ್ಯಾಮರಾ ಪರ್ಸನ್ ಜೊತೆ ಗೀತಾ ಚಂದ್ರಶೇಖರ್ ಹಾಗೂ ಸಂಧ್ಯಾ ಎನ್, ಮಲ್ಲೇಶ್ವರ, ಬೆಂಗಳೂರು. ಇದು ಈವರೆಗಿನ ಸುದ್ದಿಗಳು. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ವಿಕೆ ಡಿಜಿಟಲ್ ನ್ಯೂಸ್. ವೀಕ್ಷಕರೇ, ವಿಕೆ ಡಿಜಿಟಲ್ ನ್ಯೂಸ್ ಯೂಟ್ಯೂಬ್ ಚಾನಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚಿನ ಜನರಿಗೆ ಶೇರ್ ಮಾಡಿ.